ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರೊಟೆಸ್ಟ್. ಚೆನ್ನಮ್ಮ ಸರ್ಕಲ್ನಲ್ಲಿ ರಸ್ತೆ ಬಂದ್ ಮಾಡಿ ಎಬಿವಿಪಿ ಪ್ರತಿಭಟಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಎಬಿವಿಪಿ ಪ್ರತಿಭಟಿಸುತ್ತಿದೆ. ಎಎಸ್ಪಿ ನಾರಾಯಣ್ ಬರಮನಿ ಮೇಲೆ ಕೈ ಎತ್ತಿದ ಹಿನ್ನೆಲೆ ಸಿಎಂ ಭಾವಚಿತ್ರಕ್ಕೆ ಧಿಕ್ಕಾರದ ಚಿಹ್ನೆಯನ್ನ ಹಾಕಿ ಘೋಷಣೆ ಕೂಗ್ತಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆಯನ್ನ ಕೂಡಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ. ನಿನ್ನೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಘಟನೆ ನಡೆದಿತ್ತು. ಈ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಎಎಸ್ಪಿಯ ಮೇಲೆ ಮುಖ್ಯಮಂತ್ರಿಗಳು ಕೈ ಎತ್ತಿದ್ರು, ಕೈ ಮಾಡ್ಲಿಕ್ಕೆ ಹೋಗಿದ್ರು. ಈ ಘಟನೆ ರಾಜ್ಯಾದ್ಯಂತ ಖಂಡನೆಗೆ ವ್ಯಕ್ತವಾಗ್ತಾ ಇದೆ. ಬ್ಯಾರಿಕೇಡ್ ಬಿಡಿಸಿದೆ, ಪರಿಷತ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸಿಎಂನ ಕೈಗಳಿಸುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ಒಬ್ಬ ವಿದ್ಯಾರ್ಥಿ ಮುಟ್ಟಿದ್ರೆ ಏನಾದ್ರೆ ಬ್ರದರ್ ವಿದ್ಯಾರ್ಥಿಗಳಿಗೆ ಮುಟ್ಟಿದ್ರೆ ಯಾರು ಬ್ರದರ್ ಯಾವ ರೀತಿ ಶಾಂತಿ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ನಿನ್ನೆ ಕಾಂಗ್ರೆಸ್ನ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮದಲ್ಲಿ ಎಎಸ್ಪಿ ನಾರಾಯಣ ಬರಮನಿ ಅವರ ಮೇಲೆ ಏನು ಮುಖ್ಯಮಂತ್ರಿಗಳು ಕೈ ಮಾಡಕ್ಕೆ ಹೋಗಿದ್ರು, ಈ ಘಟನೆಯನ್ನ ಖಂಡಿಸಿ ಇವತ್ತು ಎಬಿವಿಪಿ ಪ್ರತಿಭಟಿಸ್ತಾ ಇದೆ. ಏನ್ ಹೇಳ್ತೀರಿ? ಪ್ರತಿಭಟನೆ ನಿರತರಾಗಿರೋರು ಏನ್ ಹೇಳ್ತಾ ಇದ್ದಾರೆ? ಹೌದು ಸಿಂಧೂರ, ಏನು ನಿನ್ನೆ ಒಂದು ಕಾಂಗ್ರೆಸ್ ಸಮಾವೇಶದಲ್ಲಿ ಎಎಸ್ಪಿ ನಾರಾಯಣ್ ಬರಮನಿ ಅವರು, ಏನು ಧಾರವಾಡ ಎಎಸ್ಪಿ ನಾರಾಯಣ್ ಬರಮನಿ ಅವರು ಇದ್ರು, ಅವ್ರ ಮೇಲೆ ಮುಖ್ಯಮಂತ್ರಿಗಳು ಒಂದು ಕೈ ಎತ್ತಿದ್ರು, ಕೈ ಎತ್ತಿ ಅವರನ್ನು ಬೈದಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಚೆನ್ನಮ್ಮ ಸರ್ಕಲ್ ನಲ್ಲಿ ಎಬಿವಿಪಿ ಕಾರ್ಯಕರ್ತರು ರಸ್ತೆಯನ್ನು ತಡೆದು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಪ್ರಮುಖವಾಗಿ ಏನು ಎಎಸ್ಪಿ ನಾರಾಯಣ್ ಬರಮನಿ ಅವರು ಇದ್ರು, ಒಂದು ದಕ್ಷ ಅಧಿಕಾರಿ ಆಗಿದ್ರು. ಅವರು ಧಾರವಾಡದಲ್ಲಿ ಎಎಸ್ಪಿ ಆಗಿ ಕೆಲಸ ಮಾಡಿದ್ರು. ಅವರು ಸ್ಟೇಜಿಗೆ ಮಾತ್ರ ಅವರು ಸೀಮಿತಗೊಂಡಿದ್ರು. ಆದ್ರೆ ಅವರಿಗೆ ಸಂಬಂಧವಿಲ್ಲದಂತ ಅಧಿಕಾರಿ ಮೇಲೆ ನೀವು ಕೈ ಮಾಡಿದ್ರು ಎಷ್ಟರ ಮಟ್ಟಿಗೆ ಸರಿ. ಅವರಿಗೆ ನಿಮ್ಮ ಬೇಸರತೆಗೆ ಕ್ಷಮೆ ಕೇಳಬೇಕು, ಕ್ಷಮೆ ಕೇಳದೆ ಹೋದನ್ನ ಉಗ್ರ ಹೋರಾಟ ಮಾಡ್ತೀವಿ ಅಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲದೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಸಹ ಪ್ರಯತ್ನ ಮಾಡ್ತಾ ಇದ್ರು. ಈ ಒಂದು ಘಟನೆಯಲ್ಲಿ ಪ್ರಮುಖವಾಗಿ ಪೊಲೀಸರು ಅವರನ್ನು ತಡೆಯಲು ಪ್ರಯತ್ನ ಮಾಡಿದ್ರು ಸಹ ಪೊಲೀಸರು ಮತ್ತು ಎಬಿಪಿ ಕಾರ್ಯಕರ್ತರ ನಡುವೆ ಒಂದು ವಾಗ್ವಾದವೇ ನಡೆದು ಹೋಯಿತು. ಯಾಕಂತಂದ್ರೆ ಎಎಸ್ಪಿ ನಾರಾಯಣ್ ಬರಮನಿ ಅವರು ಏನಿದ್ದಾರೆ, ನಾರಾಯಣ್ ಬರಮನಿ ಅವರು ತಪ್ಪು ಮಾಡದೇ ಇದ್ರು ಅವರ ಮೇಲೆ ಕೈ ಮಾಡದಂತಹ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಇರಲಿ ಅಂತ ಕೂಗಿ ಅವರಿಗೆ ಕ್ಷಮೆ ಕೇಳಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.